ಯಾವುದೋ ಬೇರೆ ಹೋಗ್ತಾ ಇದ್ದೀವಿ. ನಡ್ಕೊಂಡು ಹೋಗ್ಬೇಕು, ಒಂದು ಸ್ವಲ್ಪ ದೂರ ಇದೆ, ಅಷ್ಟೊಂದು ನಡ್ಕೊಂಡು ಹೋದ್ರೆ ದರ್ಶನ ಆಯ್ತು. ನೆಕ್ಸ್ಟ್ ರಾಮ ಮಂದಿರ್ಗೆ ಹೋಗ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದ್ಯಲ್ಲ, ಇದೆ ರಾಮ ಮಂದಿರ. ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಜನವರಿ 22 ಇದೇ ವರ್ಷ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಸುದ್ದಿ ಆಯಿತು. ಅದು ಏನಪ್ಪ ಅಂದರೆ ಏನು ಅಂತ ನಿಮ್ಗೆ ಏನಾದರೂ ಗೊತ್ತಾಯ್ತಾ? ಅದೇ ಶ್ರೀ ರಾಮ ಮಂದಿರ ಅವತ್ತು ಓಪನ್ ಆಗಿದ್ದು. ತುಂಬ ಜನ ಕ್ರೌಡು ಮತ್ತು ಟ್ರೈನ್ಸ್ ದೇಶದಾದ್ಯಂತ ಫ್ರೀ ಟ್ರೈನ್ಸ್ ಕೊಟ್ಟರು. ಪ್ರೆಸೆಂಟು ಗೋರಖ್ಪುರಲ್ಲಿದ್ದೀವಿ. ಇಲ್ಲಿಂದ ಅಲ್ಲಿಗೆ ಬಸ್ಸಸ್ ಇದ್ದಾವೆ, ಬಸ್ಸಲ್ಲೂ ಹೋಗ್ಬೋದು. ಬಟ್ ನಾವು 6 ಜನ ಇರೋದ್ರಿಂದ ಇನ್ನು ಸೇಮ್ ಟ್ಯಾರಿಫ್ ಆಗುತ್ತೆ. ಶೇರ್ ಮಾಡ್ಕೊಂಡು ಹೋದರೆ, ಕ್ಯಾಬ್ ಮಾಡ್ಕೊಂಡು ಹೋದ್ರು ಸೇಮ್ ಟ್ಯಾರಿಫ್ ಆಗುತ್ತೆ. ಅದರಿಂದ ನಾವು ಕ್ಯಾಬ್ ಮಾಡ್ಕೊಂಡು ಈಗ ರಾಮ ಮಂದಿರಕ್ಕೆ ಹೋಗ್ತಾ ಇದ್ದೀವಿ. ಈಗ 3 ಗಂಟೆ ಆಗಿದೆ. ನೈಟ್ ವ್ಯೂ ಚೆನ್ನಾಗಿರುತ್ತೆ ಅಂತ ನಾವು ನೈಟ್ ಹೋಗೋಣ ಅಂತ 6 ಗಂಟೆ 5 ಗಂಟೆಯಲ್ಲಿ ರೀಚ್ ಆದರೆ ಚೆನ್ನಾಗಿರುತ್ತೆ ಅಂತ ನೈಟ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ನೋಡೋಣ, ಅಲ್ಲಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತಂತೆ. ನೋಡೋಣ ಅಲ್ಲಿ ಹೋದ್ಮೇಲೆ ಯಾವ ಥರ ಇರುತ್ತೆ ಅಂತ ನಮಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ನಾನೇನೋ ರೆಡಿ ಆಗಿದ್ದೀನಿ, ನಮ್ಮ ಫ್ರೆಂಡ್ಸ್ ರೆಡಿ ಆಗಿದ್ರು ಇಲ್ವ ನೋಡಿಕೊಂಡು ಅವ್ರನ್ನ ಕರ್ಕೊಂಡು 3 ಗಂಟೆಗೆ ಬರುತ್ತೆ ವೆಹಿಕಲ್ ಅಂತ ಹೇಳಿದರು. ನೋಡೋಣ, ಅವನು ಹೇಳ್ದ 3 ಗಂಟೆಗೆ ಬರುತ್ತೆ ರೆಡಿ ಆಗಿರೋ ಅಂತ. ನಾನೇನೋ ರೆಡಿ ಆಗಿದ್ದೀನಿ, ಅವರು ರೆಡಿ ಆಗಿರ್ತಾರೆ ಅನ್ಕೊತೀನಿ. ಬನ್ನಿ ನೋಡೋಣ ಅವ್ರು ರೆಡಿ ಆಗಿದ್ದಾರೋ ಇಲ್ವೋ ಅಂತ. ಯಾವುದೋ ಬೇರೆ ಹೋಗ್ತಾ ಇದ್ದೀವಿ. ನನಗಂತೂ ತುಂಬ ಹೊಟ್ಟೆ ಹಸ್ವಾಗ್ತಾ ಇತ್ತು. ಊಟ ಮಾಡೋಕ್ಕೆ ಟೈಮ್ ಇಲ್ಲದೆ ಇಲ್ಲಿ ನೋಡಿ, ಇಲ್ಲಿ ಬರ್ಗರ್ ತಿನ್ನೋಣ ಅಂತ ನಿಲ್ಸಿದ್ವಿ. ನೋಡ, ಬರ್ಗರ್ ಮಾಡ್ತಾವನೆ. ಅದು ನೋಡಿದ್ರೆ ಓಲ್ಡ್ ಅನಿಸುತ್ತೆ, ಎಲ್ಲ ಬಜ್ಜಿ ಥರ ಹಾಕಿದ್ದ, ಏನೂ ಚೆನ್ನಾಗಿರಲಿಲ್ಲ. ಇವರು ಕುಲ್ಫಿ ಚೀಪ್ತಾ ಇದ್ರು ನೋಡಿ. ಇದಾದಮೇಲೆ ಚೀಪ್ ಇದ್ದಾದಮೇಲೆ ವೆಹಿಕಲ್ ಬಂತು. ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ವೆಹಿಕಲಲ್ಲಿ CNG ಕಡಿಮೆ ಇರೋದ್ರಿಂದ ನೋಡಿ, ಇಲ್ಲಿ CNG ಫಿಲ್ ಮಾಡ್ಕೊತಿದ್ದಾರೆ. CNG ಫಿಲ್ ಮಾಡಬೇಕಾದ್ರೆ ನಾವು ವೆಹಿಕಲಿಂದ ಯಾವತ್ತಾಗಲಿ ಹೊರಗಡೆ ಬರಬೇಕು. ನೀವು ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ನಿಮಗೂ ಅನಿಸುತ್ತೆ. UP ಟೂರಿಸ್ಟ್ ವೆಲ್ಕಮ್ ಟು ಅಯೋಧ್ಯ. ನೋಡಿ, ಇದೆ ಎಂಟ್ರೆನ್ಸು, ಆರ್ಚು. ಶ್ರೀರಾಮ ಅವ್ರದ್ದು ಸೂರ್ಯವಂಶ. ಅದರಿಂದ ಇಲ್ಲಿ ಎಂಟ್ರೆನ್ಸಲ್ಲಿ ಸೂರ್ಯ ಕುದುರೆ ಮೇಲೆ ಬರೋದು ಒಂದು ಮಾಡಿದ್ದಾರೆ ನೋಡಿ, ಒಂದು ಎಂಟ್ರೆನ್ಸಲ್ಲಿ. ಮತ್ತು ಲೈಟಿಂಗ್ಸ್ ನೋಡಿ, ಇದು ನೈಟ್ ಆದರೆ ಇದೆಲ್ಲ ಲೈಟ್ಸ್ ಆನ್ ಮಾಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸು. ನೋಡಿ, ಎಲ್ಲಿ ನೋಡಿದ್ರು ಟೆಂಪಲ್ಸೇ ಕಾಣ್ತಿದ್ದಾವೆ. ಅಯೋಧ್ಯೆದಲ್ಲಿ ಎಲ್ಲಿ ನೋಡಿದ್ರು ಬರೀ ಟೆಂಪಲ್ಸೇ, ಅಲ್ಲಲ್ಲಿ ಕಾಣ್ತಾನೆ ಇರ್ತಾವೆ ನಿಮ್ಮ ಕಣ್ಣಿಗೆ. ಇಲ್ಲಿಂದ ಮುಂದೆ ವೆಹಿಕಲ್ ಅಲೋ ಇಲ್ಲ ಅಂತ ಇಲ್ಲೇ ಪಾರ್ಕ್ ಮಾಡೋಕ್ಕೆ ನಮ್ಮ ವೆಹಿಕಲ್ನ ಹೇಳಿದ್ರು. ನಮ್ಮ ವೆಹಿಕಲ್ನ ಪಾರ್ಕ್ ಮಾಡಿ ನಾವೊಂದು ಆಟೋ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಈಗ ಅಯೋಧ್ಯೆ ಫಸ್ಟ್ ನದಿ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಸ್ನಾನ ಮಾಡಕ್ಕೆ ಬಟ್ಟೆ ಎತ್ತಿಲ್ಲ, ತಲೆ ಮೇಲೆ ನೀರ್ ಹಾಕೊಂಡು ಶುದ್ಧಿ ಮಾಡ್ಕೊಂಡು ನೆಕ್ಸ್ಟ್ ಅಲ್ಲೇ ಹನುಮಾನ್ ಟೆಂಪಲ್ ಇದೆ, ಅದಾಗಿದ ತಕ್ಷಣ ರಾಮ ಮಂದಿರ್ಗೆ ಹೋಗ್ಬೇಕು. ಫಸ್ಟ್ ನದಿ ಹೋಗ್ತಾ ಇದೀವಿ.
ಸ್ನಾನ ಮಾಡ್ಕೊಂಡು ನಾವು ದರ್ಶನ ಮಾಡಕ್ ಹೋಗ್ಬೇಕು. ಆದ್ರೆ ನಾವು ಸ್ನಾನ ಮಾಡಕ್ಕೆ ಬಟ್ಟೆ ತಂದಿಲ್ಲ, ಅದಕ್ಕೋಸ್ಕರ ಸುಮ್ನೆ ಹಂಗೆ ಶುದ್ಧಿ ಮಾಡ್ಕೊಂಡು ತಲೆ ಮೇಲೆ ಸ್ವಲ್ಪ ನೀರ್ ಹಾಕೊಂಡು ಇಲ್ಲಿಂದ ನೆಕ್ಸ್ಟ್ ಹನುಮಾನ್ಜಿ ಟೆಂಪಲ್ಗೆ ಹೊಡ್ಬೇಕು. ನೋಡಿ ಇದೆ ಸರಿ ಇಲ್ಲ, ಎಲ್ರೂ ಸ್ನಾನ ಮಾಡ್ತಿದ್ದಾರೆ. ಬಟ್ ಹಂಗ್ ಮುಂಚೆನೆ ಗೊತ್ತಿದ್ರೆ ಒಂದ್ ಜೊತೆ ಬಟ್ಟೆ ತಂದಿದ್ರೆ ಚೆನ್ನಾಗಿರೋದು. ಸರಿಯಪ್ಪ. ಇಲ್ಲಿ ನಾವು ಶುದ್ಧಿ ಮಾಡ್ಕೊಂಡಿದ್ದಾಯ್ತು. ಈಗ ಹನುಮಾನ್ ಮಂದಿರ್ಗೆ ಹೋಗ್ತಾ ಇದೀವಿ. ಫಸ್ಟ್ ಹನುಮಾನ್ ಆದ್ರೆ ಅವರು ಮಠ ಅಲ್ವಾ, ಮಠ ಕರ್ಕೊಂಡು ರಾಮನ ಹತ್ರ ಹೋಗ್ಬೇಕು. ಅದಕ್ಕೋಸ್ಕರ ಫಸ್ಟ್ ಹನುಮಾನ್ ಹತ್ರ ಹೋಗ್ತಾ ಇದೀವಿ. ಅವ್ರ ಪರ್ಮಿಷನ್ ತಗೊಂಡೆ ರಾಮನ ಹತ್ರ ಹೋಗ್ಬೇಕು. ಈಗ ಅದಕ್ಕೆ ಫಸ್ಟ್ ಎಲ್ರು ಹನುಮಾನ್ ಹತ್ರನೇ ಹೋಗ್ತಾರೆ. ನೆಕ್ಸ್ಟ್ ರಾಮ ಹತ್ರ ಹೋಗ್ತಾರೆ. ಹೋಗ್ತಾ ಇದೀವಿ. ಅದು ಇರ್ತಾರೆ ಅಲ್ಲಿ ನಿಲ್ಸಾದ್ಮೇಲೆ ನಾವ್ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಒಂದ್ ಸ್ವಲ್ಪ ದೂರ ಇದೆ, ಅಷ್ಟು ದೂರದಲ್ಲಿ ನಡ್ಕೊಂಡು ಹೋದ್ರೆ ಅಲ್ಲೇ ಟೆಂಪಲ್ ಇದೆ. ಫಸ್ಟ್ ಹನುಮಾನ್ಜಿನ ಪ್ರೇಯರ್ ಮಾಡೋಣ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಟೆಂಪಲ್ ಅನ್ಕೊಂತೀನಿ, ನನಗೂ ಗೊತ್ತಿಲ್ಲ, ನೋಡಬೇಕು ಅಲ್ಲಿ ಹೋದ್ಮೇಲೆ ಯಾವ ಟೆಂಪಲ್ ಅಂತ. ಆ್ಯಕ್ಚುಲಿ ಟೆಂಪಲ್ ಇದಲ್ವಂತೆ. ಇಲ್ಲಿಂದ ಈಗ ನಾವು ಲೆಫ್ಟ್ಗೆ ಹೋದರೆ ಅಲ್ಲಿ ಹನುಮಾನ್ಜಿ ಟೆಂಪಲ್ ಇದೆಯಂತೆ. ಇದು ಹಳೇದು ಟೆಂಪಲ್ ಅಂತೆ, ಗೊತ್ತಿಲ್ಲ ಯಾವುದು ಅಂತ. ಅಲ್ಲಿ ಕೇಳಿದ್ರು ಹೇಳಲಿಲ್ಲ. ಬಂದ್ವಿ ನೋಡಿ, ಅಲ್ಲಿ ಇದೆ ಟೆಂಪಲ್, ಈ ಕಡೆ ಇದೆ. ಹೋಗ್ಬೇಕು ನಾವೀಗ. ನೋಡಿ ಇದೆ ಟೆಂಪಲ್ ಎಂಟ್ರೆನ್ಸ್. ಇಲ್ಲಿ ಎಂಟ್ರೆನ್ಸ್, ಇಲ್ಲಿಂದ ನಾವು ಟೆಂಪಲ್ ಹನುಮಾನ್ ಟೆಂಪಲ್ ಇದೆ ಎಂಟ್ರೆನ್ಸ್. ಈಗ ನಾವು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಇಲ್ಲಿನ ಜನರು ತೆಂಗಿನಕಾಯಿ ಉದ್ಗಡ್ಡಿ ಏನೂ ಕೊಡಲ್ಲ, ಸ್ವೀಟ್ಸ್ ದೇವ್ರಿಗೆ ಅರ್ಪಿಸ್ತಾರೆ ಸ್ವಲ್ಪ, ಅದೇ ಪ್ರಸಾದ ಥರ, ಅದೇ ಇಲ್ಲಿ ಪೂಜೆ ಅಂತ. ನೋಡಿ ಹೂವು ಮತ್ತು ಸ್ವೀಟ್ಸು ಅವ್ರು ತಗೊಂಡು ಸ್ವಲ್ಪ ಆ ಕಡೆ ಹಾಕ್ತಾರೆ, ಮಿಕ್ಕಿದ್ದೆಲ್ಲ ಅವ್ರಿಗೆ ಕೊಡ್ತಾರೆ ವಾಪಸ್ಸು. ಆಗಲೇ ಬರಬೇಕಾದ್ರೆ ತೋರಿಸಿದ್ನಲ್ಲ, ಅದೇ ಟೆಂಪಲ್ ಇದು. ನಾನು ಅಲ್ಲಿ ಕೇಳಿದೆ ಇದು ಯಾವ ದೇವ್ರದ್ದು ಅಂತ, ಬಟ್ ಅವ್ರಿಗೆ ಗೊತ್ತಿಲ್ವಂತೆ, ಇಲ್ಲಿ ಅಲೋ ಮಾಡಲ್ವಂತೆ ಒಳಗಡೆ. ದರ್ಶನ ಆಯ್ತು, ಹನುಮಾನ್ಜಿ ದರ್ಶನ ಆಯ್ತು. ನೆಕ್ಸ್ಟ್ ರಾಮ ಮಂದಿರ್ಗೆ ಹೋಗ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದ್ಯಲ್ಲ, ಇದೆ ರಾಮ ಮಂದಿರ. ಇಲ್ಲಿಂದ ಎಂಟ್ರೆನ್ಸ್ ಒಳಗಡೆ ಹೋಗ್ಬೇಕು. ಇನ್ನು ಒಳಗಡೆ ಇದೆಯಂತೆ ಟೆಂಪಲ್. ನಾವು ವಿಡಿಯೋ ಫೋಟೋದಲ್ಲಿ ನೋಡ್ದಂಗೆ ನನ್ಗೆ ಕಾಣಿಸ್ತಾ ಇಲ್ಲ. ಒಳಗಡೆ ಹೋಗಿ ನೋಡ್ಬೇಕು ಟೆಂಪಲ್ ನ. ಗೊತ್ತಿಲ್ಲ ಒಳಗಡೆ ಯಾವ ತರ ಇದೆ ಅಂತ. ಅಲೋ ಮಾಡ್ತಾರ ಮಾಡಲ್ವಾ ವಿಡಿಯೋ ಮಾಡಕ್ಕೆ ಗೊತ್ತಿಲ್ಲ, ನೋಡ್ಬೇಕು. ಬನ್ನಿ ಹೋಗೋಣ. ನಿಮ್ಮ ಹಣ, ID ಕಾರ್ಡು, ATM ಕಾರ್ಡು ಬಿಟ್ಟು ಇನ್ನೆಲ್ಲ ಈ ಲಾಕರಲ್ಲಿ, ಅಲ್ಲಿ ಲಾಕರ್ ಅಂತ ಇದೆಯಲ್ಲ, ಇಲ್ಲಿ ಡೆಪಾಸಿಟ್ ಮಾಡಬೇಕು. ನೀವು ಮೊಬೈಲು ಎಲ್ಲ ಎಲೆಕ್ಟ್ರಾನಿಕ್ಸ್ ಐಟಮು, ಹೆಡ್ಸೆಟ್ಟು ಎಲ್ಲ ಇಲ್ಲೇ ಡೆಪಾಸಿಟ್ ಮಾಡಬೇಕು. ನೀವು ತಗೊಂಡೋದ್ರೂ ಮುಂದೆ ಚೆಕ್ ಮಾಡಿ ಮತ್ತೆ ವಾಪಸ್ ಬರಬೇಕಾಗುತ್ತೆ. ಈಗ ದರ್ಶನ ಮಾಡ್ಕೊಂಡು ಹೊರಗಡೆ ಹೋಗ್ತಾ ಇದೀವಿ. ಅಲ್ಲಿ ಲಾಸ್ಟ್ ಅಲ್ಲಿ ತೋರ್ಸಿದ್ನಲ್ಲ, ಅಲ್ಲಿ ಫೋನು, ಸ್ಮಾರ್ಟ್ ವಾಚು ಏನು ಅಲೋ ಮಾಡಲ್ಲ, ಎಲೆಕ್ಟ್ರಾನಿಕ್ಸ್ ಐಟಮ್ಸು. ನಾವು ಅಲ್ಲೇ ಡೆಪಾಸಿಟ್ ಮಾಡಬೇಕು. ಒಳಗಡೆ ಅಂತೂ ವಿಡಿಯೋ ಮಾಡೋಕ್ಕಂತೂ ಆಗಲ್ಲ. ಇನ್ನು ಟೆಂಪಲ್ ವಿಷಯಕ್ಕೆ ಬಂದರೆ ಇನ್ನೂ ಫುಲ್ಲು ಕನ್ಸ್ಟ್ರಕ್ಷನ್ ಆಗಿಲ್ಲ, ಆದರೂ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿತ್ತು. ಈಗ ನಾವು ವೆಹಿಕಲ್
ಇರುತ್ತೆ, ಹೋಗಿ ಅಲ್ಲಿಂದ ನಾವ್ ಸ್ಟೇ ಮಾಡಿರೋ ಕಡೆ ಹೊಡ್ಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋನ ಲೈಕ್ ಮಾಡಿ. ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ ನನ್ನ ವಿಡಿಯೋನ. ಏನಾದ್ರು ತಪ್ಪಿದ್ರೆ, ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಅದನ್ನ ಸರಿ ಮಾಡ್ಕೊಳಕ್ಕೆ ಕಮೆಂಟು ಮಾಡಿ. ಕಮೆಂಟ್ ಮಾಡಿಲ್ಲ ಅಂದ್ರೆ ನನ್ನ ಮಿಸ್ಟೇಕ್ಸ್ ಏನು ಅಂತ ನನಗೆ ಗೊತ್ತಾಗಲ್ಲ, ಅದಕ್ಕೋಸ್ಕರ ಕಮೆಂಟ್ ಮಾಡಲೇಬೇಕು ನೀವು. ಎಲ್ರಿಗೂ ನಮಸ್ಕಾರ.